ಈ ಮಧ್ಯೆ ಇರಾಕ್ನ ರಾಜಧಾನಿ ಬಾಗ್ದಾದ್ನಲ್ಲಿ ಅಮೆರಿಕದ ಪತ್ರಕರ್ತೆಯೊಬ್ಬರ ಕಿಡ್ನ್ಯಾಪ್ ಆಗಿದೆ. ನಟ್ಟ ನಡು ಮಾರ್ಕೆಟ್ನಲ್ಲಿ ಆಕೆ ವರದಿ ಮಾಡ್ತಾಯಿದ್ರು, ಕೆಲಸದಲ್ಲಿದ್ದರು. ಒಂದು ಕಾರ್ ಬಂದು ನಿಲ್ಲುತ್ತೆ, ಆಕೆ ಕೂದಲು ಹಿಡಿದು ಎಳ್ಕೊಂಡು ಕಾರ್ನಲ್ಲಿ ತಗೊಂಡು ಹೋಗ್ಬಿಡ್ತಾರೆ. ನೋಡಿ, CCTV ಗೊತ್ತಾಗುತ್ತೆ. ಅದೇ ಕಾರಲ್ಲಿ ಶೆಲ್ಲಿ ಕಿಟಲ್ಸನ್ ಅಂತ ಫ್ರೀಲಾನ್ಸರ್ ಅಂತ ಹೇಳಬಹುದು. 3 BBC ಸೇರಿದಂತೆ 3 ಸುದ್ದಿವಾಹಿನಿಗಳಿಗೆ ಆಕೆ ರಿಪೋರ್ಟಿಂಗ್ ಮಾಡ್ತಾ ಇದ್ರು. ಕೆಲವು ಸೆಕೆಂಡ್ಗಳಲ್ಲಿ ತುಂಬ ಅನುಭವಿ ಯುದ್ಧ ವರದಿಗಾರ್ತಿ ಶೆಲ್ಲಿ ಕಿಟಲ್ಸನ್ ಕಿತೈಬ್ ಹೆಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಭಯೋತ್ಪಾದಕರು ಈಕೆಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಕಿತೈಬ್ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಮಾದರಿಯಲ್ಲೇ ಇರಾಕ್ನಿಂದ ಕೆಲಸ ಮಾಡುತ್ತಿದ್ದು. ಹಿಜ್ಬುಲ್ಲಾ ಲೆಬನಾನ್ನಲ್ಲಿದೆ, ಇದು ಕಿತೈಬ್ ಹೆಜ್ಬುಲ್ಲಾ. ಬಾಗ್ದಾದ್ನಲ್ಲಿ ಕೆಲಸ ಮಾಡ್ತಾ ಇದ್ರು. 15 ವರ್ಷಗಳಿಂದ ಪತ್ರಕರ್ತೆಯಾಗಿದ್ದರು. BBC, ಪೊಲಿಟಿಕೋ, ಆಲ್ ಮಾನಿಟರ್ ಅನ್ನುವ 3 ಸುದ್ದಿ ಸಂಸ್ಥೆಗಳಿಗೆ ಈಕೆ ರಿಪೋರ್ಟ್ ಮಾಡ್ತಾ ಇದ್ರು. ಮಿಡ್ಲ್ ಈಸ್ಟ್ ಮತ್ತು ಅಫ್ಘಾನಿಸ್ತಾನ ಅಫೇರ್ಗಳಲ್ಲಿ ತುಂಬ ಪಳಗಿದ ಪತ್ರಕರ್ತೆ. ಯುದ್ಧ ಪತ್ರಿಕೋದ್ಯಮದ ಸೇವೆಗಾಗಿ 2017ರಲ್ಲಿ ಇಟಲಿಯ ಪ್ರೀಮಿಯೋ ಕ್ಯಾರವೆಲ್ಲಾ ಪ್ರಶಸ್ತಿ ಬಂದಿತ್ತು ಇವರಿಗೆ, ಶೆಲ್ಲಿ ಕಿಟಲ್ಸನ್ಗೆ. ಇರಾಕ್ ಮತ್ತು ಸಿರಿಯಾದಲ್ಲಿ ನಿರಂತರ ವರದಿಗಳು ಭಯೋತ್ಪಾದಕ ಸಂಘಟನೆಯ ವಿರುದ್ಧವೇ ಇರ್ತಾ ಇದ್ದವು. ಈಕೆಯನ್ನು ಬಾಗ್ದಾದ್ನಲ್ಲಿ ನಡುಬೀದಿಯಲ್ಲಿ ಭಯೋತ್ಪಾದಕರು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋದರು. ಇದರ ಬೆನ್ನಲ್ಲೇ ಅಮೇರಿಕ ಇರಾಕ್ನಲ್ಲಿರುವ ಅಮೇರಿಕನ್ನರಿಗೆ ಎಚ್ಚರಿಕೆ ಕೊಟ್ಟಿದೆ, ದೇಶ ಬಿಟ್ಟುಬಿಡಿ ಅಂತ. ಇರಾಕ್ನಲ್ಲಿ ಕಮರ್ಷಿಯಲ್ ಫ್ಲೈಟ್ಗಳು ಫ್ಲೈ ಮಾಡ್ತಿಲ್ಲ, ವಿಮಾನದ ಮೂಲಕ ಹೋಗೋದಕ್ಕಾಗೋದಿಲ್ಲ, ಅಕ್ಕಪಕ್ಕದ ದೇಶಗಳ ಗಡಿ ಮೂಲಕ ಬೈ ರೋಡ್ ಹೋಗ್ಬಿಡಿ ಅಂತ. ಇರಾನ್ ಮತ್ತು ಅದರ ಮಿತ್ರ ಪಕ್ಷಗಳ ದಾಳಿ ಬೆದರಿಕೆ ಹೆಚ್ಚಾಗ್ತಾ ಇದೆ. ಇರಾಕ್ನಲ್ಲಿರುವ ಅಮೆರಿಕದ ಪ್ರಜೆಗಳು ತಕ್ಷಣ ದೇಶ ತೊರೆಯಿರಿ. ಬೆದರಿಕೆ ನಿರ್ದಿಷ್ಟವಾಗಿ ಬಾಗ್ದಾದ್, ಕುರ್ದಿಸ್ತಾನ್ ಪ್ರದೇಶದಂತಹ ಅಮೆರಿಕಕ್ಕೆ ಸಂಬಂಧಿಸಿದ ಸಂಸ್ಥೆಗಳನ್ನೇ ಗುರಿಯಾಗಿಸಿಕೊಂಡಿದೆ. ಇರಾಕ್ ವಾಯು ಪ್ರದೇಶ ಮುಚ್ಚಲಾಗಿದ್ದು ವಾಣಿಜ್ಯ ವಿಮಾನಗಳ ಸ್ಥಗಿತಗೊಂಡಿದ್ದಾವೆ. ಅಮೆರಿಕದ ಪ್ರಜೆಗಳು ಜೋರ್ಡನ್, ಕುವೈತ್, ಸೌದಿ ಅರೇಬಿಯಾ ಸೇರಿದಂತೆ ನೆರೆ ದೇಶಗಳಿಗೆ ಸುರಕ್ಷಿತ ಭೂಮಾರ್ಗ ಬಳಸಲು ಸೂಚಿಸಲಾಗಿದೆ ಅಂತ ಇರಾಕ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಈ ಪ್ರಕಟಣೆಯನ್ನು ಹೊರಡಿಸಿದೆ. ಬಾಗ್ದಾದ್ ಮತ್ತು ಕುರ್ದಿಸ್ತಾನ ಪ್ರದೇಶಗಳಲ್ಲಿ ಅಮೆರಿಕಕ್ಕೆ ಸಂಬಂಧಿಸಿದ ಕಂಪನಿಗಳೇನಿದ್ದಾವೆ ಆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವವರು ಇರಾನ್ ಮತ್ತು ಇರಾನ್ನ ಮಿತ್ರ ಪಕ್ಷಗಳು. ಇರಾನ್ನ ಮಿತ್ರ ಪಕ್ಷ ಅಂದರೆ ಯಾವುದು? ಹಿಜ್ಬುಲ್ಲಾ, ಹೌತಿ, ಈಗ ಯಾವುದೋ ಕಿತೈಬ್ ಹಿಜ್ಬುಲ್ಲಾ ಅಂತಿದ್ದು ಈ ಭಯೋತ್ಪಾದಕ ಸಂಘಟನೆಗಳೇ. ಇವುಗಳ ಟಾರ್ಗೆಟ್ ಆಗಿದೆ. ತಕ್ಷಣ ಅಮೆರಿಕವನ್ನು ಖಾಲಿ ಮಾಡಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.